ಅಲ್ಲಿ ಪಾರ್ಕ್ ಇದೆ ಬ್ರೋ. ಎಲ್ಲಿಂದ? ಯಲಹಂಕದಿಂದ. ಹಾಯ್, ನಮಸ್ಕಾರ ಕರ್ನಾಟಕ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ತಮ್ಮನೆಲ್ಲ ನೋಡಿರ್ತೀರಾ, ನಾವು ಹೋಗ್ತಿರೋದು ಕೋಲಾರ್ಗೆ. ಏನಕ್ಕಪ್ಪ ಅಂದರೆ, ಕೋಲಾರ ಡಿಸ್ಟಿಕಲ್ಲಿ ಯಾರ್ಯಾರು ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೋ, ಮೋಟೋ ಲಾಗರ್ಸ್ ಇರ್ತಾರೋ ಅವ್ರನ್ನ ಮೀಟ್ ಮಾಡಲಿಕ್ಕೆ. ಲಾಸ್ಟ್ ಸಂಡೇ ಫ್ಯಾಂಟಸಿ ಡ್ರಾಪ್ ಕೋಲಾರ ಅಲಿಯಾಸ್ ಅಮಿತ್ ಅವರು ಮೀಟಪ್ ಇನಿಷಿಯೇಟ್ ಮಾಡಿರ್ತಾರೆ ಅವ್ರ ಫಾಲೋವರ್ಸ್ಗೋಸ್ಕರ. ಬಟ್ ಯಾರೂ ಬಂದಿರಲ್ಲ. ಅವ್ರು ವೀಡಿಯೋ ಹಾಕಿದ್ರು. ವೀಡಿಯೋ ನೋಡಿ ತುಂಬ ಬೇಜಾರಾಯಿತು. ತುಂಬ ಜನ ಆ ವಿಡಿಯೋ ನೋಡಿ ಅಮಿತ್ ಬ್ರೋಗೆ DM ಮಾಡಿರ್ತಾರೆ, ನೆಕ್ಸ್ಟ್ ಸಂಡೇ ಇಡೀ ನಾವೆಲ್ಲರೂ ಬರ್ತೀವಿ ಅಂತ. ಈಗ ಸಮಯ 11:30. ನೀನು ಆಲ್ಮೋಸ್ಟ್ ಅಲ್ಲಿ ನಾನು ರೀಚ್ ಆಗಿದ್ದೀನಿ. ನಾವು ಆರಾಮಾಗಿ 90 to 100 ಹೋದ್ರೂ ಇರೋದು ಮೀಟಪ್ಪು 1 ಗಂಟೆಗೆ. ಇನ್ನೂ 1 hour ಇದೆ. ಆರಾಮಾಗಿ ಹೋಗೋಣ. ಆರಾಮಾಗಿ ನಾವು ಪೆಟ್ರೋಲ್ ಸೇವ್ ಮಾಡ್ಬೋದು. ಆಲ್ಮೋಸ್ಟ್ ಅಲ್ಲಿ ಕೋಲಾರ ರೀಚ್ ಆಗಿದ್ದೀನಿ. ನಾನು ಇಲ್ಲಿ ಗಮನಿಸಿದ್ದೇನಂತಂದರೆ, ಯಾರೂ ಹೆಲ್ಮೆಟ್ ಹಾಕಲ್ಲ, ಪ್ರಾಪರಾಗಿ ಇಂಡಿಕೇಟರ್ ಯೂಸ್ ಮಾಡಲ್ಲ. ಅದೇನು ಅಂತಾರಲ್ವ, ಕೆರೆಗೆ ಹೊಸ ನೀರು ಬಂದಾಗ ಅಷ್ಟೇ ಮಾತ್ರ ಕಪ್ಪೆಗಳು ಹೊಡ್ಕೊಳ್ತವೆ ಅಂತ. ಲಾಸ್ಟ್ ಟೈಮು ಬಂದಾಗ ಎಲ್ಲರೂ ಹೆಲ್ಮೆಟ್ ಹಾಕಿದ್ರು. ಯಾಕಂತಂದರೆ ಎಲ್ಲರನ್ನೂ ಹಿಡಿದು ಫೈನ್ ಹಾಕಿದ್ರು ಅಂತ. ಅವ್ರು ಪೊಲೀಸರು ಸಹ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಅದಕ್ಕೇ ಜನನೂ ಏನು ಬಿಡು, ಕೆಲವು ದಿನ ಅಷ್ಟೇ, ಈ ನನ್ನ ಮಕ್ಕಳದ್ದು ಸವಾಸ ತಲೆನೋವು ಅಂತ. ಬಟ್ ಇವರು ಅದೇ ಥರ ಮಾಡ್ತಿದ್ದಾರೆ. ಮಾತಾಡೋದಕ್ಕೆ ರಬೀಶ್ ನೋಡಿ, ಇದೆ ETCM ಹಾಸ್ಪಿಟಲ್, ಒನ್ ಆಫ್ ದ ಮೈನ್ ಹಾಸ್ಪಿಟಲ್ ಇನ್ ಕೋಲಾರ್. कहाँ बैठा हूँ, किससे बात कर रहा हूँ, क्या बात कर रहा हूँ, समझ में नहीं. कंट्रोल. ಈ ಥರ ಹೋದರೆ 1 ಕಿಲೋಮೀಟ್ರ್ ಇದೆ. ಬನ್ನಿ ಹೀಗೆ ಹೋಗೋಣ. ತುಂಬ ಜನ ಬಂದಿರ್ತಾರೆ ಅಂತ ನನ್ನ ಫೀಲಿಂಗು. ನೋಡೋಣ ಈ ಸರಿ ಯಾವ್ದಾದ್ರು ಎಕ್ಸ್ಪೆಕ್ಟೇಷನ್ ಮೀಟ್ ಆಗಿರ್ತಾ ಇಲ್ವಾ ಅಂತ. ಮತ್ತೆ ವಾಪಸ್ ಅವರು ಫೀಲ್ ಆಗ್ತಾರೋ, ರಿಗ್ರೆಟ್ ಆಗ್ತಾರೋ ಮತ್ತೆ ಅಂತ, ರಿಯಲೈಸ್ ಆಗ್ತಾರೋ ಇನ್ನು ಇಡೋದು ಬೇಡ ಮೀಟಪ್ಪು ಅಂತ. ಪರವಾಗಿಲ್ಲ, ಜನ ಬಂದಿದ್ದಾರೆ. ಹುಡುಗಿ ಮುಂದೆ ಸ್ಕೋಪ್ ತಗೊಂತೀಯ ಡಾರ್ಲಿಂಗ್, ತಗೋ ಸ್ಕೋಪ್ ತಗೋ ಡಾರ್ಲಿಂಗ್. ನೋಡಿ, ತುಂಬ ಬೈಕ್ಸ್ ಇದ್ದಾವೆ. R15, NS, ಎಕ್ಸ್ಪಲ್ಸು, ಓಕೆ, ಸುಜುಕಿ, ನಮ್ಮ ಬ್ರ್ಯಾಂಡ್, ನಮ್ಮ ಓನ್ ಬ್ರ್ಯಾಂಡ್, ಟ್ರಸ್ಟಬಲ್ ಬ್ರ್ಯಾಂಡ್. ನಾನು ಇದನ್ನ ನಂಬಲ್ಲ. ಬನ್ನಿ ಹೋಗಿ ಮೀಟ್ ಮಾಡೋಣ. ಪರವಾಗಿಲ್ಲ, ತುಂಬ ಜನ ಇದ್ದಾರೆ. ಅಲ್ಲಿ ಪಾರ್ಕ್ ಇದೆ ಬ್ರೋ. ಎಲ್ಲಿಂದ? ಯಲಹಂಕದಿಂದ. ಯಲಹಂಕದಿಂದ. ಹಾಂ, ಇಲ್ಲ, ಬಟ್ ನಂದು ಇಲ್ಲೇ ಕೋಲಾರ ಹತ್ರ ಆತನ. ಬನ್ನಿ, ಗಾಡಿ ಎತ್ಕೊಳ್ಳಿ, ಅಲ್ಲಿ ಹೋಗೋಣ. ಮತ್ತೆ ಸುಮ್ಮನೆ ರೋಡ್ ಬ್ಲಾಕ್ ಅದು ಇದು ಆದ್ರೆ ಮತ್ತೆ. Few moments later. ಹೆಸರು ಗಗನ್ ಅಂತ. ಯಾವ ಬ್ರೋ? ರವಿ ಅಂತ. ನಾನು ಯಲಹಂಕನಲ್ಲೇ ಇದ್ದಿದ್ದು. ಹಾಂ, ಇವಾಗ ಸದ್ಯಕ್ಕೆ ಇಲ್ಲೇ ಊರಲ್ಲೇ ಇದ್ದೀನಿ. ಓಕೆ ಓಕೆ. ಬಟ್ ನನ್ನ ಕೆಲಸ ಅಲ್ಲೇ ಇದೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದನೇ ಇರ್ತಿದ್ದೀನಿ. ನಿಂದು ಯಲಹಂಕನೇನಾ? ಇಲ್ಲ, ನಂದು ಇಲ್ಲೇ ಕೋಲಾರ ಡಿಸ್ಟಿಕ್ಕೇ, ಶ್ರೀನಿವಾಸಪುರ ನಂದು. Few moments later. ಈಗ ಸ್ಮಾಲ್ ರ್ಯಾಲಿ ಹೋಗೋಣ ಅಂತ ಹೇಳ್ಬಿಟ್ಟು ಕೋಲಾರಲ್ಲಿ ಈಗ ಇನಿಷಿಯೇಟ್ ಮಾಡಿದ್ದಾರೆ. ಬನ್ನಿ ಹೋಗೋಣ, ಒಂದು ರೌಂಡ್ ಫುಲ್ ಕೋಲಾರೆಲ್ಲ ಸುತ್ತಾಡೋಣ. ತುಂಬ ದಿನ ಆಯಿತು ಹೋಗಿ. ಹೀಗೆ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ, ಈ ಥರ ತಿರುಗಾಡ್ತೀವಿ ಅಂತ. ನೋಡಿ, ಅಯಾಬುಸ ಎಷ್ಟೋ ಮಿಡಲ್ ಕ್ಲಾಸ್ ಜನರದ್ದು ಡ್ರೀಮ್ ಬೈಕು, ನನ್ನಂಥವ್ರದ್ದು. ನಂದು ಒಂಥರ ಡ್ರೀಮ್ ಬೈಕ್ ಅದು. ಎಲ್ಲ ಒಂದು ದಿನ ತಗೋತೀವಿ. ಬನ್ನಿ ಇವಾಗ ಹೋಗೋಣ. ಕೋಲಾರ ಸುತ್ತ ಒಂದು ರೌಂಡ್ ಹಾಕೋಣ. ನನಗೆ ಗೊತ್ತಿರೋ ಥರ ಬೈಕರ್ಸ್ಗೂ ರೇಸರ್ಸ್ಗೂ ಟ್ರಾವೆಲರ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಯಾಕಂತಂದರೆ ಟ್ರಾವೆಲರ್ಸ್ ಅಂತಂದರೆ ಪ್ರತಿಯೊಂದು ಪ್ಲೇಸ್ನೂ ಎಕ್ಸ್ಪ್ಲೋರ್ ಮಾಡೋರು. ರೇಸರ್ಸ್ ಅಂತಂದರೆ ಅವರು ಜಸ್ಟ್ ಸ್ಪೀಡಾಗಿ ಹೋಗಿ ಅದನ್ನು ಕಂಟ್ರೋಲ್ ಮಾಡೋರು, ಸರಿನಾ? ಬಟ್ ನನಗೆ ಗೊತ್ತಿರೋ ಥರ ಹೇಳ್ತಿದ್ದೀನಿ. ಬಟ್ ನಿನಗೇನು ಗೊತ್ತು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮತ್ತೆ ಕಾಮೆಂಟಲ್ಲಿ ಹಾಕ್ಕೊತೀರ. ಪರವಾಗಿಲ್ಲ, ನನಗೇನು ಪ್ರಾಬ್ಲಮ್ ಇಲ್ಲ, ಅದು ನಿಮ್ಮ ಅನಿಸಿಕೆ. ಬನ್ನಿ ನೋಡಿ, ವಂದನೆಗಳು ಅಂತ ನಿಮಗೆಲ್ಲ ವಂದನೆಗಳು ಈ ವಿಡಿಯೋಸ್ ನೋಡ್ತಿರೋದಕ್ಕೆ. ನೋಡಿ, ಒಬ್ಬೊಬ್ಬರು ನಾನು ಮುಂದು ನೀನು ಮುಂದು ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ಬಟ್ ನಾವು ನಾರ್ಮಲಾಗಿ ಹೋಗೋಣ. ಯಾಕೆ ಅಂತಂದರೆ ಎಲ್ಲರೂ ತೋರಿಸ್ಕೊತ ಹೋಗೋಣ. ಬನ್ನಿ ನೋಡಿ, ಆಲ್ರೆಡಿ ರೆಡ್ ಸಿಗ್ನಲ್ ಬಿದ್ದಿದೆ, ಬಟ್ ಎಲ್ಲರೂ ಹೋಗ್ತಾನೆ ಇದ್ದಾರೆ. ನಮ್ಮ ಕಡೆ ಗೊತ್ತಲ್ಲ, ನಾವು ಬೆಂಗಳೂರಲ್ಲಿ ಅಷ್ಟೇ ಭಯ ಬೀಳೋದು ರೆಡ್ ಸಿಗ್ನಲ್ಗೆಲ್ಲ.
ಬಟ್ ನಮ್ಮ ಕೋಲಾರಲ್ಲೂ ನಾವೆಲ್ಲ ಭಯ ಬೀಳಲ್ಲ. ನೋಡಿ ಹೆಂಗೆ ಹೋಗ್ತಿದ್ದೀವಿ ಅಂತ. ಓಕೆ, ಎಕ್ಸ್ಪಲ್ಸ್ ಟಾಪ್ ಬಾಕ್ಸಲ್ಲಿ ಹಾಕ್ಸಿದ್ದಾರೆ ಹುಡುಗ. ನೋಡಿ ಇವ್ರದ್ದೊಂದು ಎಕ್ಸ್ಪಲ್ಸು. ಎಲ್ಲ ಹೊಸ ಗಾಡಿನೇ ಅನಿಸುತ್ತೆ, ರೀಸೆಂಟಾಗಿ ತಗೊಂಡ್ರು ಇವರೆಲ್ಲ ಹೊಸ ಕಂಟೆಂಟ್ ಕ್ರಿಯೇಟರ್ಸ್ ಇನ್ ಅವರ್ ಕೋಲಾರ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಟ್ ನಮ್ಮ ಕೋಲಾರಲ್ಲಿ ಅದೇ ಬಂದಿರೋದು, ಯಾರು ನಮಗೆ ಸಪೋರ್ಟ್ ಮಾಡಲ್ಲ ಅಂತ ಒಂದು ಬೇಜಾರು ಅಷ್ಟೇ. ಅದು ಸೌಂಡ್ ಕೇಳಿಸ್ಕೊಳ್ಳೋಕ್ಕೆ ಒಂಥರ ಖುಷಿ ಬ್ರೋ, ಏನು ಸಖತ್ತಾಗಿರುತ್ತೆ ಯಪ್ಪ. ಆಕ್ರೋಪೋವಿಕ್ ಅದು ಇರೋದು ಸೈಲೆನ್ಸರು. ಬಟ್ ನನ್ನ ಬೈಕ್ ಹಾಕ್ಸಿದ್ರೆ ಅಷ್ಟೇನು ಚೆನ್ನಾಗಿರಲ್ಲ. ಅದಕ್ಕೆ ನನಗೆ ಅಷ್ಟೇನು ಅದೇ IRCC ಇರೋದ್ರಿಂದ ಅದು ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಮ್ಮ ಬೈಕ್ಗೆಲ್ಲ ಇರಿಟೇಷನ್ ಇರುತ್ತೆ. ಅದರಿಂದ ನಾವು ಬೈಕ್ನ ಅದೇ ಥರ ಅದರಲ್ಲಿ ಬರೋದನ್ನೇ ನಾವು ಯೂಸ್ ಮಾಡೋಣ. ಸುಮ್ಮನೆ ಇಂಜಿನ್ನೆಲ್ಲ ಹಾಳು ಮಾಡೋದು ಬೇಡ. ಬನ್ನಿ ಯಾವತ್ತಲ್ಲ ಒಂದಿನ ನಾವು ಇದನ್ನು ತಗೊಳ್ಳೋಣ. ಈಗಿರೋ EMI ಕಟ್ಟೋಕ್ಕಾಗ್ತಿಲ್ಲ, ಇದನ್ನೇನು ತಗೋತೀರಾ ಅಂತ ಹೇಳ್ಬಿಡಿ. ಪ್ರತಿಯೊಂದು EMI ಕಟ್ಕೊಂಡೇ ಇವಾಗ ಹೋಟೆಲಾಗಿ ಸ್ಟಾರ್ಟ್ ಮಾಡಿರೋದು. ನೋಡೋಣ. ಈಗ ನಾನು ಯಾರಿಗೂ ಗೊತ್ತಿರಲಿಲ್ಲ ಮೊದಲು ಕೋಲಾರದಿಂದ ನಾನು ವೀಡಿಯೋಸ್ ಮಾಡ್ತಿದ್ದೀನಿ ಅಂತ, ಮೀನ್ಸ್ ಕೋಲಾರ ಹುಡುಗ ಅಂತ. ನೋಡೋಣ, ಈಗ ನಾನು ಕೋಲಾರ ಹುಡುಗ ಅಂತ ಗೊತ್ತಾದ ಮೇಲೆ ಎಷ್ಟು ಜನ ಫಾಲೋ ಮಾಡಿ ಸಪೋರ್ಟ್ ಮಾಡ್ತಾರೆ ಅಂತ. ನೋಡಿ ಅಣ್ಣ ಹೆಂಗೆ ಹೋಗ್ತಿದ್ದೀನ ಹೀರೋ ಹೊಂಡದಲ್ಲಿ. ಯಾವಾಗಿದ್ದರೂ ಹೀರೋ ಹೊಂಡನ ಬೆಂಕಿ ಥರ ಓಡ್ತಾರೆ ನೋಡಿ. ನಾವು ಈ ಥರ ಸಣ್ಣ ಮಕ್ಕಳಿದ್ದಾಗ ಯಾವಾಗ ದೊಡ್ಡವ್ರಾಗ್ತೀವೋ ಬೈಕ್ ತೊಗೋಬೋದು, ನಾವು ಸುತ್ತಾಡ್ಬೋದು ಅನ್ನಿಸ್ತಿತ್ತು. ಈಗ ಈ ಕಷ್ಟಗಳನ್ನ ನೋಡಿಬಿಟ್ಟು ಏನಕ್ಕಪ್ಪ ದೊಡ್ಡವರಾದ್ವಿ ಅನಿಸ್ಬಿಟ್ಟಿದೆ. ಈಗ ನೋಡಿ, ನೀವು ಯಾರ್ಯಾರೆಲ್ಲ ಬಂದಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ, ಯಾವ್ಯಾವೆಲ್ಲ ಬೈಕ್ಸ್ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ಒಬ್ಬೊಬ್ಬರಾಗಿ. ಎಲ್ಲರೂ ಮುಂದೆ ಹೋಗ್ಲಿಕ್ಕೆ ಬಿಟ್ಟಿದ್ದೀನಿ. ಇಷ್ಟೇ, ಎಲ್ಲ ಮುಂದೆ ಇದ್ದಾರೆ. ಇನ್ನೂ ಕೆಲವರು ಇದ್ದಾರೆ ಅಂತ ನೋಡಿದೆ, ಬಟ್ ಯಾರೂ ಇಲ್ಲ. ಸರಿ ತುಂಬ ಜನ ಹೇಳಿದ್ರು, ನಿನಗೇನು ಹುಡುಗರು ಬೈಕ್ ಇದೆ ಸುತ್ತಾಡ್ತೀಯ ಹಾಗೆ ಹೇಗೆ ಅಂತ. ಬೈಕ್ ತಗೊಂಡ ಮೇಲೆ ಗೊತ್ತಾಗಿದ್ದು ಬೈಕಿಂದ ಎಷ್ಟು ಕಷ್ಟಗಳು ಬರ್ತವೆ ಅಂತ. ಅದು ಸರ್ವಿಸ್ ಮಾಡಿಸ್ಬೇಕು, ಪೆಟ್ರೋಲ್ ಹಾಕ್ಸ್ಬೇಕು, ಮತ್ತು ಇದನ್ನೆಲ್ಲ ಇದ್ಕೊಂಡು ಏನಕ್ಕೆ ತಗೊಂಡೆ ಅಂತ ಹೇಳ್ಬಿಡ. ಯಾಕಂತಂದರೆ ಅದೊಂಥರ ಖುಷಿ. ನೋಡಿ ಹುಡುಗ ಹೆಲ್ಮೆಟ್ ಹಾಕಿಲ್ಲ. ಎಲ್ಲರೂ ಹೆಲ್ಮೆಟ್ ಹಾಕ್ಕೊಳ್ಳಿ. ಯಾಕಂತಂದ್ರೆ ನಾವು ಕರೆಕ್ಟಾಗಿ ಬಂದ್ರೂ ಬೇರೆಯವ್ರು ಕರೆಕ್ಟಾಗಿ ಬಂದರೆ ಪರವಾಗಿಲ್ಲ, ಇಲ್ಲಾಂದರೆ ನಮಗೆ ಅಲ್ವಾ ಪ್ರಾಬ್ಲಮ್ಮು. ಅದರಿಂದ ಯಾರೂ ನೆಗ್ಲೆಕ್ಟ್ ಮಾಡಿಬಿಡಿ ಹೆಲ್ಮೆಟ್ ಹಾಕೊಳ್ಳೋದನ್ನ. ಪೊಲೀಸ್ ಹಿಡಿತಾರೆ ಅಂತ ಹೇಳ್ಬಿಟ್ಟು ಹೆಲ್ಮೆಟ್ ಹಾಕೊಳ್ಳೋಕೆ ಹೋಗ್ಬಿಡಿ. ಎಲ್ಲರೂ ಹೆಲ್ಮೆಟ್ ಹಾಕ್ಕೊಳ್ಳಿ. ಕೇಸ್ ಮಾಡ್ತಿದ್ದಾರೆ, ಕೇಳಿಸ್ಕೊಳ್ಳೋಣ. ಆಯಿತು. ಈಗ ಏನಂತಂದರೆ ಇಲ್ಲಿ ರಶ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು, ಟ್ರಾಫಿಕ್ ಆಗುತ್ತೆ ಅಂತ ನಾವು ಈಗ ಅಲ್ಲಿಂದ ಮೂವ್ ಆದ್ವಿ. ಈಗ ಅಲ್ಲಿಗೆ ಹೋಗ್ಬಿಟ್ಟು ಕೆಲವೊಂದು ಫೋಟೋ ಶೂಟ್ ಮಾಡ್ಕೊಂಡು ಅವರು ಯಾವ ಥರ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು, ಯಾವ ಥರ ಅಂತೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾರಂತೆ ನೀವು ಯೂಟ್ಯೂಬರ್ಸ್ಗೆ ಮತ್ತು ಫಾಲೋವರ್ಸ್ಗೆ, ಕಂಟೆಂಟ್ ಕ್ರಿಯೇಟರ್ಸ್ಗೆ. ನನ್ನ ಅಕೌಂಟು ಒಂದು 10K ಇದೆಯಲ್ವಾ, ನಂದು ಪ್ರಮೋಷನ್ಸ್ ವೀಡಿಯೋಗಳೆಲ್ಲ ಒಂದು 2 ಲಕ್ಷಕ್ಕಿಂತ ಜಾಸ್ತಿ ಹೋಗುತ್ತೆ. 200, 300 ಹಂಗೆ ಹೋಗುತ್ತೆ. ಅವಾಗೇನು ಮಾಡ್ತೀನಿ, ಪ್ರಮೋಷನ್ಸ್ ಅವರೇ ಕರೀತಾರೆ ನನಗೆ. ಇನ್ನೊಂದು ಇನ್ಸ್ಟಾಗ್ರಾಮಲ್ಲಿ ವ್ಯೂಸಿಂದ ₹1 ದುಡ್ಡು ಬರಲ್ಲ. ಇಲ್ಲಿ ನನ್ನ ಮಕ್ಕಳು ಇನ್ಸ್ಟಾಗ್ರಾಮಲ್ಲಿ ಅದೇ ಮಿಸ್ಟೇಕ್ ಮಾಡಿದ್ದಾರೆ. ಯೂಟ್ಯೂಬಲ್ಲಿ ನೀವು ಏನು ಮಾಡಿಲ್ಲ ಅಂದ್ರೆ ವ್ಯೂಸ್ ಬಂದರೆ ನಿಮಗೆ ದುಡ್ಡು ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಹಂಗಲ್ಲ, ವ್ಯೂಸ್ ಬಂದರೆ ನೀವು ಕೋಟಿ ಅಲ್ಲ 1 ಲಕ್ಷ ಕೋಟಿ ಬರಲಿ ₹1 ಕೂಡ ಕೊಡಲ್ಲ. ಬರೀ ಬ್ರ್ಯಾಂಡ್ ಕೊಲಾಬ್ರೇಷನ್ ಬರುತ್ತೆ. ಆಮೇಲೆ ಇವಾಗ ನಮಗೆ ನನ್ನ ಅಂಗಡಿ ಇರುತ್ತೆ, ಇವತ್ತು ಪ್ರಮೋಷನ್ ಮಾಡ್ಕೊಡ್ತೀನಿ ಅಂತ ನಿಮಗೆ ಇಷ್ಟು ದುಡ್ಡು ಅಂತ ನಾನು ಕೊಡ್ತೀನಿ. ಆ ಥರ ಅವರೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಇವಾಗ ಇವತ್ತು ಒಂದೇ ದಿನ ನಮ್ಮದು 4 ಪ್ರಮೋಷನ್ ಇದೆ. ಇವಾಗ ಆ್ಯಕ್ಚುಲಿ ಇವಾಗ ಹೋಗ್ಬೇಕಾಗಿತ್ತು, ಇಲ್ಲ ಮೇಡಮ್ ನಾನು ಫಾಲೋವರ್ಸ್ ಬರ್ತಾರೆ, ನಾನು ಇವಾಗ ಒಪ್ಕೊಂಡು ಬಂದಿದ್ದೀವಿ. ನಾನು ಅವ್ರನ್ನೆಲ್ಲ ಇಂಟರ್ನೆಟ್ ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ ಹೋಗ್ತೀನಿ. ಯಾಕೆ ಅಂತಂದರೆ ಎಷ್ಟೋ ದಿನ ಬ್ರೋ ನೀವೆಲ್ಲ ಅದನ್ನ ಎಕ್ಸ್ಪೀರಿಯನ್ಸ್ ಪಡೆದಿರ್ತೀರ. ಎಷ್ಟೋ ದಿನ ನಿದ್ದೆ ಬರೋಲ್ಲ, ಹತ್ಕೊಂಡು ಮಲ್ಕೊಂಡಿದ್ದೀವಿ. ಒಂದು ಕಡೆ ಫ್ಯಾಮಿಲಿ ಅವರು ಬೆಳ್ತಾ ಇರ್ತಾರೆ, ಇನ್ನೊಂದು ಕಡೆ ಅಪ್ಪ ಉಗಿತಾ ಇರ್ತಾನೆ, ಬತ್ತಿ ಬಳೋದು ಮಾಡೋದೇ ಇಂಥವೆಲ್ಲ ಏನಕ್ಕೆ ಇವಾಗ ಏನೋ ಅದರಲ್ಲಿ ಲಕ್ಷ ಇಸ್ಕೊಂಡ್ರೆ 1 ಕೋಟಿ ಸಂಪಾದನೆ ಮಾಡ್ತೀಯಾ. ಒಂದು ದಿನ ಹೋದರೆ ಕೂಲಿ ಅವ್ರಿಗೆ ₹1000 ಒಂದು ದಿನಕ್ಕೆ, ಅದಾದರೂ ಇಲ್ದಿರೋ ಸುಮ್ಮನೆ ವೇಸ್ಟೇಜ್ ಮನೇಲಿ. ಅದಕ್ಕೇ ಎಷ್ಟೇ ಕಷ್ಟ ಆಗಲಿ ಮೇಯ್ನು ನೀವು ಪೇಷನ್ಸ್ ಅನ್ನೋದು ಇಟ್ಕೊಳ್ಳಿ ಬ್ರೋ. ಒಂದೇ ದಿನದಲ್ಲಿ ರಿಸಲ್ಟ್ ಅಂತೂ ಬರೋಲ್ಲ ಬ್ರೋ, ನಿಜ ಇಲ್ಲ. ನಾನು ಅಕೌಂಟ್ ಕ್ರಿಯೇಟ್ ಮಾಡಿದ್ದು ಡಿಸೆಂಬರಲ್ಲಿ, 2015 ಡಿಸೆಂಬರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿದ್ದು. ಫಸ್ಟು ವೀಡಿಯೋ ಹಾಕಿದ್ದು ನಾನು ಅಜ್ಜಿದೊಂದು ವೀಡಿಯೋ ಮಾಡಿದ್ದೀನಿ. ಫಸ್ಟು ವೀಡಿಯೋನೇ 1,90,000 ವ್ಯೂಸ್ ಆಗಿರಲ್ಲ. ಅಲ್ಲಿ ಇದು ಧಾರಾವಾಹಿ ಮಾಡ್ತಾರಲ್ಲ, ಅಲ್ಲಿ ಅಜ್ಜಿ ಇವಾಗ ಇದ್ದಾರೆ. ಅಜ್ಜಿದೆ ಫಸ್ಟ್ ವೀಡಿಯೋ ಮಾಡಿದ್ದು, ಅದು ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಇದರಲ್ಲಿ ಏನೂ ಇಲ್ಲ, ಇಂಥದ್ರಲ್ಲಿ ಮಾಡಿದ್ದು ನಾನು.
ಫಸ್ಟ್ ವಿಡಿಯೋನೇ 1,90,000 ಜನ ನೋಡಿದ್ರು. ಅಲ್ಲಿಂದನೇ ನಮ್ಗೆ ಸ್ಟಾರ್ಟ್ ಆಗಿದ್ದು ಇಂಟ್ರೆಸ್ಟ್. ಆಮೇಲೆ ಆಟೋ ಅನ್ನೋದು ಮಾಡಿದೆ. ಆಟೋ ಅನ್ನೋದು ಸುಮಾರು 3 ಲಕ್ಷ ಜನ 300K ಹೋಗಿದೆ ಇದೇ ಫೋನಲ್ಲಿ. ಅದಕ್ಕೇ ಅಷ್ಟೆಲ್ಲ ಕಷ್ಟಪಟ್ಟು ಇವಾಗ ನೋಡಿ ನಿನ್ನೆ 10K ರೀಚ್ ಆಗಿದೆ. ಫ್ಯಾಮಿಲಿಯಲ್ಲಿ ಒಂದು ಹೇಳ್ಕೊಳೋಣ ಅಂತಂದರೆ ಒಂದು ಕಡೆ ಪ್ರೌಡ್ ಮೂಮೆಂಟು, ಇನ್ನೊಂದು ಕಡೆ ಬೇಜಾರು. 10,000 ತೋರಿಸಿದ್ರು ಏನದು 10,000 ಯಾಕಂದ್ರೆ ಗೊತ್ತಿಲ್ಲ ಪಾಪ. moments later. ಒಂದು ಫೋಟೋನ ಚೆನ್ನಾಗಿರೋ ಫೋಟೋನ ಅದಕ್ಕೆ ಕೊಟ್ಬಿಟ್ಟು ಕೆಳಗಡೆ ನೀವು ಕ್ಯಾಪ್ಷನಲ್ಲಿ ವಿತಿನ್ 1 ಲೈನ್ಸ್ ಅಲ್ಲಿ ನಿಮ್ಗೆ ಯಾವ ಥರ ಬೇಕು ಅನ್ನೋದು ಅದನ್ನಲ್ಲಿ ಹಾಕ್ಬಿಡ್ಬೇಕು. ಇವಾಗ ಒಂದು ಅಜ್ಜಿಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ, ಹೆಲ್ಪಿಂಗ್ ವಿಡಿಯೋ ಮಾಡಿದ್ರೆ ನಾನೇನು ಹಾಕ್ತೀನಿ ಅದರಲ್ಲಿ ಮೇಕ್ ಆ್ಯಂಡ್ ಥಂಬ್ ಪೋಸ್ಟರ್ ಫಾರ್ ಇನ್ಸ್ಟಾಗ್ರಾಮ್ ಲೈಕ್ ಇನ್ ಹೆಲ್ಪಿಂಗ್ ನೇಚರ್ ಪೋಸ್ಟರ್ ಅಂತ ಹಾಕಿರ್ತೀನಿ. ಅವಾಗ ಅದೇನು ಮಾಡುತ್ತೆ, ಅದೇನೇ ಎಲ್ಲ ಮಾಡಿ ನೀಟಾಗಿ ನನಗೆ ಕ್ಲಾರಿಟಿ ಸಮೇತ ಕಳಿಸ್ತೀನಿ. ಓಕೆನಾ? ನನ್ನ ಅಕೌಂಟಲ್ಲಿ ನೋಡ್ಬೋದು ನೀವು. ನಾನು ಈಗ ಫಸ್ಟೆಲ್ಲ ನನಗೂ ಅದು ಗೊತ್ತಿಲ್ಲ. ಒಂದೊಂದು ಯೂಟ್ಯೂಬಲ್ಲಿ ನೋಡಿ ಇದಕ್ಕೆ ಹಿಂಗೆ ಮಾಡಬೇಕು ಅಂದ್ಬಿಟ್ಟು ನಾನೆಲ್ಲ ನೋಡಿಕೊಂಡು ಅದೆಲ್ಲ ಓಕೆನಾ. One eternity later. ಬಟ್ ನಮ್ಮ ಬಿಸಿನೆಸ್ ಬಾಧೆ ಏನಂದರೆ ಫೋನ್ ಕ್ಯಾರಿ ಮಾಡೋಕ್ಕಾಗಲ್ಲ. ಕರೆಕ್ಟಾ ಬ್ರೋ? ನಾನು ಎಷ್ಟೋ ಸಲ ಗಾಡಿಗೆ ಆಕ್ಸಿಡೆಂಟ್ ಆಗಿರೋದು ನಮ್ಗೆ ಯಾಕೆ ಗೊತ್ತಾ, ಓಡಿಸ್ತಾ ಇರ್ತೀನಿ, ಸಡನ್ನಾಗಿ ಯಾವ್ದಾದ್ರು ಈ ಕಡೆ ಬಂದರೆ ಹಿಂಗೆ ತಿರ್ಗೋಕ್ಕಾಗಲ್ಲ ನೋಡಿ, ಹಿಂಗೆ ಟಚ್ ಆಗುತ್ತೆ, ತಿರ್ಗೋಕ್ಕೆ ಆಗಲ್ಲ. ಎಷ್ಟೋ ಸಲ ಬಿದ್ದೋಗ್ತೀನಿ ನಾನು. ಬಿದ್ದೋಗಿ ಅದು ಬೇರೆ ನಂದು ಕುದುರೆ, ಅದು ಕಾಲೇ ಅಂದಲ್ಲ ನಮ್ಗೆ ಇಷ್ಟೇ ಅಂದೋದು. ನಾನು ಇದನ್ನ ನಂಬಲ್ಲ. ಹಿಂಗೆ ವಾಲ್ಸ್ಬಿಟ್ಟಿದೆ ಎಷ್ಟೋ ಸಲ. ಅದಕ್ಕೆ ಆದರೆ ನಮಗೆ ಸ್ಕಿಲ್ಸ್ ಇದ್ರೂ ನಮ್ಗೆ ಟ್ಯಾಲೆಂಟ್ ಇದ್ರೂ ಕ್ಯಾಮ್ರಾ ಇಟ್ಕೊಳಕ್ಕಾಗಲ್ಲ. ಅವಾಗೇನು ಮಾಡಬೇಕು, ಮೊಬೈಲಲ್ಲೇ ಸ್ಟಾರ್ಟ್ ಮಾಡ್ಕೊಂಡು ಕೆಲವೊಂದು ದುಡ್ಡಿನೂ ಇಷ್ಟ. ನನ್ನ ಹತ್ರ ಈ ರೀಸೆಂಟಾಗಿ ಸಮ್ಮರ್ ಕ್ಯಾಂಪ್, ನಾನು ಡ್ಯಾನ್ಸ್ ಮಾಡಿದ್ರು, ಸಮ್ಮರ್ ಕ್ಯಾಂಪ್ ಮಾಡಿದ್ರು, 60,000 ಬಂತು. ಈಸ್ಕೊಳ ಅನ್ನೋಷ್ಟೇ ನಮ್ಮ ಅಮ್ಮಗೆ ಜ್ವರ ಬಂದುಬಿಟ್ಟು ಅಡ್ಮಿಂಟಲ್ಲೇ ಹಾಸ್ಪಿಟಲ್ ಅಡ್ಮಿಟ್. ಸುಮಾರು 35,000 ಹೋಗ್ತೈತೆ. ಅದೇ 35,000 ಇದ್ದಿದ್ರೆ ನಾನು ಗೋಪುರ ಆದರೂ ಇಸ್ಕೊತಾ ಇದ್ದೆ, ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಿದ್ದೆ. ಬಟ್ ನಿಮ್ಮ ಹತ್ರ ದುಡ್ಡಿದ್ದು ಬೆಸ್ಟ್ ಕ್ಯಾಮ್ರಾ ಯಾವ್ದು ಅಂತಂದರೆ DJI ಇಸ್ಕೊಂಡು. ನಾನು ನೆಕ್ಸ್ಟ್ ಅದೇ ಇಸ್ಕೊಳೋದು. DJIಯಲ್ಲಿ ಆ್ಯಕ್ಷನ್ನು 5, ಆ್ಯಕ್ಷನ್ನು 6 ಆ ಥರ ಯಾವುದಾದ್ರೂ ಇಸ್ಕೊಂಡು. ಓಕೆನಾ? DJIಯಲ್ಲಿ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿ ಬರುತ್ತೆ ಮತ್ತು ಸ್ಟೆಬಿಲಿಟಿನೂ ಹೆವಿ ಬರುತ್ತೆ. ಗೋಪ್ರೋ ಅದರಲ್ಲೆಲ್ಲ ಬ್ಯಾಟ್ರಿ ಬ್ಯಾಕಪ್ ಬರೋಲ್ಲ. ಸ್ವಲ್ಪ ಹೊತ್ತು ನೀವು ಎತ್ಕೊಂಡ್ರೆ ಆಚೆ ಬಿಸಿಲಿಗೆ ಹೀಟ್ ಬಂದುಬಿಡುತ್ತೆ ಕ್ಯಾಮ್ರಾ ಫುಲ್. DJI ಬೆಸ್ಟು. ಓಕೆನಾ? ಅದೇ ನನ್ನ ಪ್ರಕಾರ ನನ್ನ ಒಂದು ಎಕ್ಸ್ಪೀರಿಯನ್ಸ್. ಬ್ರೋ ಇಲ್ಲ ಬ್ರೋ ನಿಮಗೆ ಯಾವ್ದು ಗೊತ್ತಿದ್ರು ಹೇಳಿ, ನಾನು ಹೋಗಿ ಕೇಳ್ಕೊಂಡು. ಯಾಕಂದರೆ ನಾನು ಇವಾಗ ಸ್ಟಾರ್ಟ್ ಮಾಡ್ಬೋದು. DJI 100 DJI 42,000 ಅದು ಇಷ್ಟ 5Xಗಿಂತ ಕ್ಲಾರಿಟಿ, ಫುಲ್ ಕ್ಲಾರಿಟಿ ಇದೆ. 8K ಕ್ಲಾರಿಟಿ ಸೂಪರ್ ಆಗಿದೆ. Moments later. ಬೆಳೆಯೋ ತನಕ ಕಷ್ಟ, ಬೆಳೆದ ಮೇಲೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಬೆಳೆಯೋ ತನಕ ಕಷ್ಟ. ತುಂಬಾ ಒಳ್ಳೇದಾಗ್ಲಿ. ಅವ್ರ ಅನುಭವ ಬಹಳ ದೊಡ್ಡದಿದ್ದಾವೆ. ಒಳ್ಳೆ ಎಲ್ಲ ವಿಡಿಯೋದಲ್ಲಿ ಬೆಳೆಯೋಕೆ ಅದೇ ಹೇಳ್ತಿದ್ದೀನಿ. ಯಾರಿಗೆ ಆಗಲಿ ಒಂದು ವಿಡಿಯೋ ಸಾಕು ಕ್ಲಿಕ್ ಆಗಲಿಕ್ಕೆ. ಆ ಒಂದು ವಿಡಿಯೋ ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಎಷ್ಟೋ ಜನ ಕ್ವಿಟ್ ಮಾಡ್ತಾರೆ ಬೇಗನೆ. ಅದು ಪ್ರಾಬ್ಲಮ್ ಮೇಯ್ನು. ನಮಗೆ ಏನು ಗೊತ್ತಾ, ಸಕ್ಸಸ್ ಬೇಗ ಸಿಗಬೇಕು. ಪೇಷನ್ಸ್ ಇರಲ್ಲ ಯಾರಿಗೂ. ಏನಾದರೂ ಮಾಡಲೇಬೇಕು. ನಾನು ತುಂಬ ಮೀಟಪ್ ಮೀನ್ಸ್ ಹೋಗಿದ್ದೀನಿ. ಮೀನ್ಸ್ ಅಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾರೆ. ಕ್ರಿಯೇಟರ್ಸ್ ಸಪೋರ್ಟ್ ಮಾಡ್ತಾರೆ. ಬಟ್ ನಮ್ಮ ಕಡೆ ಅಂತಾರೆ ಯಾರು ಇಲ್ಲ. ತುಂಬ ನಾನು ಹತ್ರದ ನಾನು 4 ವರ್ಷದಿಂದ ನೋಡ್ತಿದ್ದೀನಿ. ನಾನು ಸ್ಟಾರ್ಟ್ ಮಾಡಿರೋದು ಒಂದು 5 ತಿಂಗಳಿಂದ ಅಷ್ಟೇ. ಬಟ್ ನಾನು ಮೀಟಪ್ಗೆ ಹೋಗ್ತಿರೋದು 5 ವರ್ಷದಿಂದ ಹೋಗ್ತಿದ್ದೀನಿ. ನನ್ನ R15 ಇದ್ದಾಗಿಂದನು. ಬಟ್ ಬೇರೆಯವ್ರ ಕಡೆ ಸಿಕ್ಕಷ್ಟು ಪ್ರೀತಿ ಆಗಲಿ ನಮ್ಮ ಕಡೆ ನಾನು ಅದನ್ನು ನಾನು ಗೆಸ್ ಮಾಡಿದೆ. ಬಟ್ ಕೋಲಾರಲ್ಲಿ ಯಾರು ಅಷ್ಟು ಫೇಮಸ್ ಆಗಿರೋರು ಮೋಟೋ ಲಾಗರ್ಸ್ ಇಲ್ಲ, ಕಂಟೆಂಟ್ ಕ್ರಿಯೇಟರ್ಸ್ ಇಲ್ಲ, ಯಾರೂ ಇಲ್ಲ. ಅದೇನೇ ನಾನು ನೆನ್ನೆ ವೀಡಿಯೋನೂ ಮಾಡಿದೆ ಅದನ್ನೇ. ಬಟ್ ನಮ್ಮ ಕಡೆ ಯಾರು ಸಪೋರ್ಟ್ ಮಾಡೋಕ್ಕೋಗಲ್ಲ. ಯಾಕಂತಂದರೆ ಅದೇ ಯಾವನಾದರೂ ತೆಲುಗು ಮತ್ತು ಯಾರಾದರೂ ಅವರೇ ಇನ್ಫ್ಲುಯೆನ್ಸರ್ ಬರಲಿ ತುಂಬ ಹೋಗ್ಬಿಡ್ತಾರೆ. ತಮಿಳು, ತೆಲುಗು ಎಲ್ಲರೂ ಇದಾರಲ್ವಾ, ಬೆಂಗಳೂರಲ್ಲಿ ತುಂಬಾ ಜನ, ತುಂಬಾ ಭಾಷೆಗಳವ್ರು ಇದ್ದಾರೆ. ಅದೇ ಅವರೆಲ್ಲ One eternity later. ತಿಂಗಳು ಬಂದ್ರೆ ಇಲ್ಲಿರೋ ಪ್ರತಿಯೊಬ್ಬರದ್ದು ಒಂದು ಪ್ರಾಬ್ಲಮ್ ಇರುತ್ತೆ. ತಿಂಗಳು ಬಂದರೆ ನಾನು 12,000 EMI ಕಟ್ಟಬೇಕು, ಗಾಡಿದೊಂದು EMI ಕಟ್ಟಬೇಕು, ನಾನು ಇಸ್ಕೊಂಡಿರೋ ಫೋನ್ದೊಂದು EMI ಕಟ್ಟಬೇಕು. ನಾನು ಸಮ್ಮರ್ ಕ್ಯಾಂಪಲ್ಲಿ ಮಾಡಿದ ದುಡ್ಡು ಒಂದೇ ಸಲ ಕ್ಯಾಶ್ ಕೊಟ್ಬಿಟ್ಟು ಫೋನ್ ಎತ್ಕೊಂಬರೋಣ ಅಂತ ಹೋಗಿದ್ದು ದುಡ್ಡು 30,000 ಹಾಸ್ಪಿಟ್ಲ್ಗೆ ಹೋಗಿತ್ತು. 30,000 ಯಾರು ಕೊಡ್ತಾರೆ ನನಗೆ? ನಮ್ಮ ಅಣ್ಣ ಕೊಡ್ತಾನ, ನಮ್ಮ ಫ್ರೆಂಡ್ಸ್ ಕೊಡ್ತಾರಾ? ಅವಾಗೇನು ಮಾಡಬೇಕು, EMIಯಲ್ಲೇ ಅದಮ್ಕೊಂಡು ಇಸ್ಕೊಬೇಕು. ಏನು ಮಾಡಿದೆ, EMIಲಿ ಇಸ್ಕೊಂಡೆ. ತಿಂಗಳು ಬಂದರೆ 12,000 EMI ಕಟ್ತಾಯಿದ್ದೀನಿ, ಗಾಡಿದು ಮೊಬೈಲ್ದು ಸೇರಿ. ನೆಕ್ಸ್ಟ್ ನಂದು ಇರೋದು ಕ್ಯಾಮ್ರಾ ಇಸ್ಕೊಳಕ್ಕೆ. ಆ ಕ್ಯಾಮ್ರಾ ಏನಾದರೂ ಕಷ್ಟಪಟ್ಟು ಇಸ್ಕೊಂಡ್ಬಿಡ್ತೀನಿ, ಅವಾಗ ಇನ್ನೂ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ತೀನಿ ಎಡಿಟು. ಬಟ್ ನಿಮ್ದು ಇವತ್ತೇ ಅಲ್ಲ,
ನಮ್ಮ ಮನೆಯಲ್ಲಿ ಹೌದು ನಿನ್ನೆ ನೈಟು 12 ಗಂಟೆವರೆಗೂ ಮೆಸೇಜ್ಗೆ ರಿಪ್ಲೈ ಕೊಡ್ತಾ ಇದ್ದೆ. ಬಟ್ ದಯವಿಟ್ಟು ನಾನು ಇಲ್ಲಿ ಬಂದಿರೋರಿಗೆ ಮತ್ತು ಬರ್ದಿರೋರ್ಗೂ ಅವ್ರಿಗೂ ಒಂದೇ ಮಾತು ಹೇಳ್ತೀನಿ. ಯಾಕಂದರೆ ಸುಮಾರು ಜನ ನಂಗೆ ಮೆಸೇಜು ಮತ್ತು ಕಾಲ್ಸ್ ಮಾಡ್ತಾ ಇರ್ತಾರೆ. ಫ್ರೀ ಇದ್ದರೆ ಪಿಕ್ ಮಾಡ್ತೀನಿ, ಫ್ರೀ ಇಲ್ಲ ಅಂತಂತಂದರೆ ಪಿಕ್ ಮಾಡೋಕ್ಕಾಗಲ್ಲ, ರಿಪ್ಲೈ ಕೊಡೋಕ್ಕಾಗಲ್ಲ. ಅಲ್ಲಿಗೂ ನಮ್ಮ ಫಾಲೋವರ್ಸ್ಗಂತಾನೆ ನಾನು ನೈಟು 12 ಗಂಟೆ 1 ಗಂಟೆವರೆಗೂ ಟೈಮ್ ಇಸ್ಕೊಂಡು ನಾನು ರಿಪ್ಲೈ ಮಾಡ್ತೀನಿ. ನೀವು ನೋಡಿರಿ, ನಿಮ್ಗೆ ಇಲ್ಲಿ ಬಂದಿರೋರು ನಾನು ಎಲ್ಲರೂ ರಿಪ್ಲೈ ಕೊಟ್ಟಿದ್ದೀನಾ ಬ್ರೋ? ಪ್ರಾಂಪ್ಟಾಗಿ ಹೇಳ್ಕೊತೀನಿ. ಅದು ನನ್ನ ಖುಷಿಗೆ. ಯಾವ ಕಂಟೆಂಟ್ ಕ್ರಿಯೇಟರೂ 5,000 10,000 ಅಲ್ಲಲ್ಲ 2,000 ಇರೋ ನನ್ನ ಮಗ ರಿಪ್ಲೈ. Few moments later. ಇದೊಂದು ವಿಡಿಯೋ ಮಾಡ್ಕೊಡೋಣ. ಬ್ರೋ ನಿಮ್ಮದು ಹಾಕಿ ಬ್ರೋ ಯೂಟ್ಯೂಬ್ ಲಿಂಕ್. ಬ್ರೋ ಗ್ರೂಪಲ್ಲಿ ಎಲ್ಲರದ್ದು ಯೂಟ್ಯೂಬ್ ಲಿಂಕ್ ಹಾಕ್ಬಿಡಿ, ಎಲ್ಲರೂ ಫಾಲೋ ಬ್ಯಾಕ್ ಮಾಡಿಬಿಡಿ ಬೆಟರ್. ಎಡಿಟ್ ಮಾಡೋಣ. Few moments later. ಈಗ ಮೀಟಪ್ಗೆ ಯಾವ್ಯಾವೆಲ್ಲ ಬೈಕ್ಸು, ಫಸ್ಟ್ ಕಾರ್ ಬಂದಿದೆ, ಎಕ್ಸ್ಪಲ್ಸು, ಇದು ಎಕ್ಸ್ಪಲ್ಸು, ಇದು ಓಲ್ಡ್ ಎಕ್ಸ್ಪಲ್ಸು, ಇದು ನಮ್ಮ ಅತಾವರ, ಇನ್ನೊಂದು MT, ಇನ್ನೊಂದು ಸುಜುಕಿ, ಇನ್ನೊಂದು ಹೀರೋ ಕಂಪ್ನಿ, ಇನ್ನೊಂದು ಎಕ್ಸ್ಪಲ್ಸು, ಇನ್ನೊಂದು ಎಕ್ಸ್ಪಲ್ಸೆ, 2 ಲೆಜೆಂಡ್ ಗಾಡೀಸು. ಇದ್ರ ಮುಂದೆ ಯಾವ ಗಾಡಿನೂ ನಿಲ್ಲಲ್ಲ ಇದ್ದಾರೆ ಅಂತ ನೋಡಿ ಯಾರ್ಯಾರು ಬಂದಿದ್ದಾರೆ ಅಂತ ಜಾಸ್ತಿ ಹೇಳ್ಬಿಟ್ಟು. ಆಗ್ತಾನೆ ಇರಲಿ. ಸೊ ಇಲ್ಲ, ನೀವು ಬೆಳೆಯೋದಲ್ದಿರ ಕೋಲಾರಲ್ಲಿರೋರಿಗೆ ಇನ್ಫ್ಲೂಯೆನ್ಸರ್ಸ್ಗೆ ಎಲ್ಲರಿಗೂ ಬೆಳೆಯೋಕೆ ಒಂದು ಚಾನ್ಸ್ ಕೊಟ್ಟಿದ್ರೆ, ಯಾವ ಥರ ಟಿಪ್ಸ್ ಆಗಿರಲಿ ಪ್ರತಿಯೊಂದು ಮಾಡ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೀವು ಬೆಳೀರಿ, ನಮ್ಮ ಕೋಲಾರನೂ ಬೆಳೆಸಿ, ಕೋಲಾರ ಚಿನ್ನದ ನಾಡನ ಎಲ್ಲೋ ತಗೊಂಡೋಗೋಣ. ಥ್ಯಾಂಕ್ ಯು. ಮೇನ್ ಇದು ಕೋಲಾರ ಕಂಟೆಂಟ್ ಕ್ರಿಯೇಟರ್ಸ್ಗೆ ಬಂದಿದ್ದಕ್ಕೆ ನನಗೆ ತುಂಬ ಖುಷಿ ಆಯ್ತು. ಓಕೆನಾ, ನೆಕ್ಸ್ಟು ಏನೇ ಇರಲಿ ನನಗೆ ಮೆಸೇಜ್ ಮಾಡಿರಿ, ಕಾಲ್ ಮಾಡಿರಿ. ಓಕೆನಾ, ನೀವು ಆಲ್ಮೋಸ್ಟ್ ನಿಮ್ಗೆ ಏನಾದರೂ ನನ್ನ ಕಡೆಯಿಂದ ಬೇಕು ಅಂತಂದರೆ 10 ಗಂಟೆ ಮೇಲೆ ಮಾಡಿರಿ. ನೈಟ್ ನಾನು ಅದಕ್ಕಂತಾನೆ ರಿಪ್ಲೈ ಕೊಡೋಕ್ಕಂತಾನೆ ಇಟ್ಕೊಂಡಿರ್ತೀನಿ ಟೈಮ್. ಓಕೆನಾ, ಡೇಯಲ್ಲೆಲ್ಲ ನಾನು ಬಿಸಿ ಇರ್ತೀನಿ. 10 ಗಂಟೆ ಮೇಲೆ ಮಾಡಿರಿ, ನಾನು ಅವಾಗ ಎಲ್ಲರಿಗೂ ರಿಪ್ಲೈ ಕೊಡ್ತೀನಿ. ಓಕೆನಾ, ಬಟ್ ಎಲ್ಲೆಲ್ಲಿಂದನೋ ಜಾಸ್ತಿ ದೂರದಿಂದ ಬಂದಿರೋರಿಗೆ ಅವ್ರಿಗೂ ಮತ್ತು ನನ್ನ ಕಡೆಯಿಂದ ನನ್ನ ಪ್ರೀತಿ ತೋರಿಸಿ ಇಲ್ಲಿಂದ ಕೋಲಾರಿಂದ ಬಂದಿರೋರ್ಗು ಎಲ್ಲರಿಗೂ ನಂದು ತುಂಬ ಹೃದಯದ ಧನ್ಯವಾದ. ಇದೇ ಥರ ಬೆಳೆಯೋಣ, ಜೊತೆಯಲ್ಲಿ ಕೂಡಿ ಬೆಳೆಸೋಣ ಎಲ್ಲರೂ, ಅಷ್ಟೇ. ಓಕೆ ಬ್ರೋ, ಥ್ಯಾಂಕ್ ಯು ಎಲ್ಲರಿಗೂ ಬಂದಿದ್ದಕ್ಕೆ. ಬ್ರೋ ಥ್ಯಾಂಕ್ ಯು, ನಿಮ್ಮ ಇನಿಷಿಯೇಟಿವ್ ಎಲ್ಲ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮುಗೀತು, ಈಗ ಇನ್ನೇನು ಹೋಗೋದೆ. ಎಲ್ಲರೂ ಟೀ ಕುಡಿಬೇಕು ಅಂತ ಹೇಳ್ಬಿಟ್ಟು ಈ ಬಿಸಿಲಲ್ಲಿ ಹೇಳ್ತಿದ್ರು. ಬಟ್ ನಾನೇನಂತಂದರೆ ನಾನು ಜ್ಯೂಸ್ ಕುಡಿತೀನಿ ಅಂತ ಹೇಳಿದೆ. ಅದಕ್ಕೆ ಬನ್ನಿ ಎಲ್ಲರೂ ಜ್ಯೂಸೇ ಕುಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗ್ತಿದ್ದೀವಿ. ಫೈನಲ್ ಎಂಡಿಂಗ್ ಇದು ಅಷ್ಟೇ. ಬನ್ನಿ ಅವ್ರ ಬಾಯ್ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ಇವತ್ತಿನ ವೀಡಿಯೋ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತೀರೋ ಅವರೆಲ್ಲ ಅವ್ರ ಊರ ಹೆಸರನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನನ್ನ ವೀಡಿಯೋ ಎಲ್ಲೆಲ್ಲಿಗೆ ರೀಚ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕನ್ನಿಸಿದೆ. ತುಂಬ ಧನ್ಯವಾದಗಳು. ಇಷ್ಟೆಲ್ಲ ನೋಡಿದ್ದಕ್ಕೆ ನಿಮಗೆ ಖುಷಿಯಾಗಿರುತ್ತೆ ವಿಡಿಯೋ ನೋಡಿ. ಫಾಲೋ ಮೀ ಫಾರ್ ಮೋರ್ ವಿಡಿಯೋ, ಸಬ್ಸ್ಕ್ರೈಬ್ ಮೈ ಚಾನಲ್.